ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ನೈಜ ಘಟನೆ ಆಧಾರಿತ ಸುಮತಿ ಒಲವು ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಹಾರರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಕೇರಳ ಹಾಗೂ ತಮಿಳುನಾಡಿನ ಬಾರ್ಡರ್ ನಲ್ಲಿ ಮೈಲಮೂಡು ಎಂಬ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಗೆ ಹೋಗುವ ದಾರಿಯಲ್ಲಿ ಸುಮತಿ ಒಲವು ಅಂದ್ರೆ ಸುಮತಿ ತಿರುವು ಎಂಬ ಒಂದು ಜಾಗ ಇರುತ್ತೆ. ರಾತ್ರಿ ಹೊತ್ತು ಆ ರಸ್ತೆಯಲ್ಲಿ ಹೋಗೋರನ್ನ ನೂರಾರು ವರ್ಷಗಳ ಹಿಂದೆ ಸತ್ತು ಹೋಗಿದ್ದ ಸುಮತಿ ಎಂಬ ಮಹಿಳೆಯ ಆತ್ಮ ಬಲಿ ಪಡೆಯುತ್ತೆ ಅಂತ ಊರಿನ ಜನಗಳೆಲ್ಲ ನಂಬಿರ್ತಾರೆ. ಆದ್ರೆ ಒಂದಷ್ಟು ಜನ ಮಾತ್ರ ಇದೆಲ್ಲ ಕಟ್ಟುಕತೆ, ಆ ಜಾಗದಲ್ಲಿ ಯಾರ ಆತ್ಮ ಕೂಡ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೋದವರು ತುಂಬಾನೇ ನಿಗೂಢವಾಗಿ ಕಣ್ಮರೆಯಾಗಿರ್ತಾರೆ. ಇದನ್ನೆಲ್ಲ ನೋಡಿ ಮತ್ತಷ್ಟು ಹೆದರಿಕೊಂಡ ಆ ಹಳ್ಳಿಯ ಜನಗಳು ರಾತ್ರಿ 8 ಗಂಟೆ ಮೇಲೆ ಯಾರು ಕೂಡ ಆ ರಸ್ತೆ ಬಳಿಗೆ ಹೋಗೋದಕ್ಕೂ ಹೆದರಿಕೊಳ್ತಿರ್ತಾರೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಅಸಲಿಗೆ ರಾತ್ರಿ ಹೊತ್ತು ಆ ಜಾಗಕ್ಕೆ ಹೋಗೋರನ್ನ ಸುಮತಿ ಎಂಬ ಮಹಿಳೆಯ ಆತ್ಮ ಬಲಿ ಪಡಿತಿರೋದು ನಿಜಾನ, ಅಥವಾ ಬೇರೆ ಯಾರಾದ್ರೂ ಕೊಲೆಗಳನ್ನ ಮಾಡಿ ಇದನ್ನೆಲ್ಲ ದೆವ್ವ ಮಾಡ್ತಿದೆ ಅಂತ ಸುಳ್ಳು ಕತೆಗಳನ್ನ ಹೇಳ್ತಿದ್ದಾರೆ? ಚಿತ್ರದ ಹೀರೋಗೂ ಆ ಸುಮತಿ ಒಲವು ಎಂಬ ಜಾಗಕ್ಕೂ ಇರುವ ಲಿಂಕ್ ಏನು, ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ 1950ರಲ್ಲಿ ಓಪನ್ ಆಗುತ್ತೆ. ಕೇರಳದ ಮೈಲಮೂಡು ಎಂಬ ಹಳ್ಳಿಯ ಜನಗಳು ತಮ್ಮ ಜಮೀನಿನಲ್ಲಿ ಬೆಳೆದಿದ್ದ ಮರಗಳನ್ನ ಕಟ್ ಮಾಡಿ ಪಕ್ಕದ ಸಿಟಿಯಲ್ಲಿರುವ ಸಾಮಿಲ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ರೆಡಿ ಮಾಡ್ತಿರ್ತಾರೆ. ಹೀಗೆ ಎಲ್ಲರೂ ಕೆಲಸ ಮಾಡ್ತಾ ರಾತ್ರಿ ಆಗುತ್ತೆ. ಇವರು ಪಕ್ಕದ ಸಿಟಿಯಲ್ಲಿರುವ ಸಾಮಿಲ್ಗೆ ಹೋಗ್ಬೇಕು ಅಂದ್ರೆ ಸುಮತಿ ತಿರುವನ್ನ ದಾಟಿಕೊಂಡೇ ಹೋಗ್ಬೇಕು. ಮೊದಲೇ ಆ ಜಾಗದಲ್ಲಿ ಸುಮತಿ ಎಂಬ ಮಹಿಳೆಯ ಪ್ರೇತಾತ್ಮ ಇದೆ ಅಂತ ನಂಬಿದ್ದ ಜನಗಳು ನಾಳೆ ಬೆಳಿಗ್ಗೆ ಸಿಟಿಗೆ ಹೋಗೋಣ ಅಂತ ಸುಮ್ಮನಾಗ್ತಾರೆ. ಆದ್ರೆ ಅಲ್ಲೇ ಇದ್ದ ರಾಜ ಮಾತ್ರ ನಗುತ್ತಾ, ನೀವೆಲ್ಲ ಹೇಳ್ತಿರುವ ಹಾಗೆ ಆ ಜಾಗದಲ್ಲಿ ಯಾವ ಪ್ರೇತಾತ್ಮ ಕೂಡ ಇರೋದಿಲ್ಲ, ಇದೆಲ್ಲ ನಮ್ಮನ್ನ ಹೆದರಿಸೋದಕ್ಕೆ ಯಾರೋ ಹೇಳ್ತಿರುವ ಕಟ್ಟುಕತೆ ಅಷ್ಟೇನೆ. ನಾನೀಗ ಪಕ್ಕದ ಸಿಟಿಗೆ ಅದೇ ದಾರಿಯಲ್ಲಿ ನಡೆದುಕೊಂಡು ಹೋಗಿ ನೀವೆಲ್ಲ ನಂಬಿರೋದು ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ. ಊರಿನ ಜನಗಳೆಲ್ಲ ಎಷ್ಟೇ ಬೇಡ ಅಂದ್ರೂ ಕೂಡ ಈ ರಾಜಯ್ಯ ಯಾರ ಮಾತನ್ನು ಕೇಳದೆ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೊರಟು ಹೋಗ್ತಾನೆ. ಈಗ ಬೇರೆ ದಾರಿ ಇಲ್ಲದೆ ರಾಜಯ್ಯನ ಹೆಂಡತಿ ಅವನನ್ನೇ ಫಾಲೋ ಮಾಡ್ತಾ ಹೋಗ್ತಾಳೆ. ಎಲ್ಲರೂ ಹೆದರಿಕೊಳ್ಳುವ ಆ ಸುಮತಿ ತಿರುವಿನ ಬಳಿ ಬರ್ತಿದ್ದ ಹಾಗೆ ರಾಜಯ್ಯನ ಹೆಂಡತಿಗೆ ತುಂಬಾನೇ ಭಯ ಆಗೋದಕ್ಕೆ ಶುರುವಾಗುತ್ತೆ. ಆದ್ರೆ ರಾಜಯ್ಯ ಮಾತ್ರ ಈಗಲೂ ತನ್ನ ಹೆಂಡತಿಗೆ ಧೈರ್ಯ ಹೇಳ್ತಾ, ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಆಕೆ ಕಣ್ಣುಗಳನ್ನ ಮುಚ್ಚಿ ಅಲ್ಲೇ ಇದ್ದ ಒಂದು ವಾಟರ್ ಫಾಲ್ಸ್ ಬಳಿ ಕರೆದುಕೊಂಡು ಬರ್ತಾನೆ. ಆ ವಾಟರ್ ಫಾಲ್ಸ್ ನೋಡಿದ ರಾಜಯ್ಯ ಹಾಗೂ ಅವನ ಹೆಂಡತಿ ಖುಷಿಯಾಗಿ ಎಂಜಾಯ್ ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಕೈಯಲ್ಲಿ ಒಂದು ಲ್ಯಾಂಟರ್ನ್ ಹಿಡಿದುಕೊಂಡಿದ್ದ ಒಬ್ಬಳು ಮಹಿಳೆ ಬರ್ತಾಳೆ. ಆ ಮಹಿಳೆಯನ್ನ ನೋಡಿದ ರಾಜಯ್ಯ, ಯಾರ್ ನೀನು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ ಅಂತ ವಿಚಾರಿಸ್ತಾನೆ. ಆ ಮಹಿಳೆ ವಿಚಿತ್ರವಾಗಿ ನಗುತ್ತಾ ಇವರ ಕಡೆ ತಿರುಗಿ ನೋಡ್ತಿದ್ದ ಹಾಗೆ ಗಂಡ ಹೆಂಡತಿ ಒಂದೇ ಸರಿ ಶಾಕ್ ಆಗಿ ಬಿಡ್ತಾರೆ. ಯಾಕಂದ್ರೆ ಆ ಮಹಿಳೆ ನೋಡೋದಕ್ಕೆ ಸೇಮ್ ರಾಜಯ್ಯನ ಹೆಂಡತಿ ರೀತಿನೇ ಕಾಣಿಸ್ತಿರ್ತಾಳೆ. ಮತ್ತಷ್ಟು ಹೆದರಿಕೊಂಡ ರಾಜಯ್ಯ ಯಾರ್ ನೀನು ಅಂತ ಕೇಳ್ತಿರುವಾಗ್ಲೇ ಆ ಮಹಿಳೆಯ ಕಣ್ಣುಗಳು ಬಿಳಿ ಬಣ್ಣಕ್ಕೆ ಬದಲಾಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ 1980. ಆ ಮೈಲಮೂಡು ಎಂಬ ಹಳ್ಳಿಗೆ ಹೊಸದಾಗಿ ಫಾರೆಸ್ಟ್ ಆಫೀಸರ್ ಆಗಿರುವ ಹರಿ ಎಂಬಾತ ಟ್ರಾನ್ಸ್ಫರ್ ಆಗಿ ಬರ್ತಾನೆ. ಆತ ಜೀಪ್ ನಲ್ಲಿ ಬರ್ತಿರುವಾಗ್ಲೇ, ಸರ್ ನಿಮಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಬೇರೆ ಯಾವ ಊರು ಕೂಡ ಸಿಗ್ಲಿಲ್ವಾ? ಹೋಗಿ ಸುಮತಿ ಎಂಬ ಮಹಿಳೆಯ ಪ್ರೇತಾತ್ಮ ಇರುವ ಈ ಊರಿಗೆ ನೀವು ಟ್ರಾನ್ಸ್ಫರ್ ಆಗಿ ಬರೋದು ಅಂತ ಹೇಳ್ತಾನೆ. ಅಷ್ಟರಲ್ಲೇ ಫಾರೆಸ್ಟ್ ನ ಔಟ್ ಪೋಸ್ಟ್ ಬಂದ ಕಾರಣ ಹರಿ ಜೀಪ್ ನಿಂದ ಇಳಿದುಕೊಳ್ತಾನೆ. ಹರಿ ಎಂಬ ಫಾರೆಸ್ಟ್ ಆಫೀಸರ್ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬರ್ತಿದ್ದಾರೆ ಅಂತ ವೇಟ್ ಮಾಡ್ತಿದ್ದ ಇಬ್ಬರು ಕಾನ್ಸ್ಟೇಬಲ್ ಗಳು ಅವನನ್ನ ವೆಲ್ಕಮ್ ಮಾಡ್ತಾರೆ. ಮೊದಲಿಗೆ ಹರಿ ಊರಿನ ಜನಗಳು ಸುಮತಿ ತಿರುವನ್ನ ಕಂಡ್ರೆ ಯಾಕೆ ಅಷ್ಟೊಂದು ಹೆದರಿಕೊಳ್ತಾರೆ ಅಂತ ವಿಚಾರಿಸ್ತಾನೆ. ಸರ್, ಆ ಜಾಗದಲ್ಲಿ ನೂರಾರು ವರ್ಷಗಳ ಹಿಂದೆ ಸತ್ತು ಹೋದ ಸುಮತಿ ಎಂಬ ಮಹಿಳೆಯ ಪ್ರೇತಾತ್ಮ ಇದೆ ಅಂತ ಎಲ್ಲರೂ ನಂಬಿದ್ದಾರೆ. ಅದೇ ಭಯದಲ್ಲಿ ಊರಿನ ಜನಗಳು ರಾತ್ರಿ 8 ಗಂಟೆ ಮೇಲೆ ಯಾರು ಕೂಡ ಆ ರಸ್ತೆಯಲ್ಲಿ ಹೋಗೋದಿಲ್ಲ. ಜೊತೆಗೆ ಈ ಹಳ್ಳಿಯಲ್ಲಿ ಆಗಾಗ ತುಂಬಾನೇ ವಿಚಿತ್ರವಾದ ಘಟನೆಗಳು ಕೂಡ ನಡೀತಿರುತ್ತವೆ. ಸರ್, ನೀವು ಕೂಡ ಯಾವುದೇ ಕಾರಣಕ್ಕೂ ರಾತ್ರಿ 8 ಗಂಟೆ ಮೇಲೆ ಆ ರಸ್ತೆಯಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾರೆ. ಮರುದಿನ ಬೆಳಿಗ್ಗೆ ಅದೇ ಊರಲ್ಲಿ ವಾಸ ಮಾಡ್ತಿರುವ ಚಿತ್ರದ ಹೀರೋ ಆಗಿರುವ ಅಪ್ಪುನನ್ನ ನೋಡ್ತೀವಿ. ಸ್ನೇಹಿತರೆ, ಈ ಅಪ್ಪು ದೆವ್ವ ಭೂತ ಅಂದ್ರೆ ತುಂಬಾನೇ ಭಯ ಪಡ್ತಿರ್ತಾನೆ. ರಾತ್ರಿ ಹೊತ್ತು ಮನೆಯಿಂದ ಹೊರಗಡೆ ಇರುವ ವಾಶ್ರೂಮ್ಗೆ ಹೋಗ್ಬೇಕು ಅಂದ್ರೂ ಕೂಡ ತನ್ನ ತಂದೆಯನ್ನ ಕರೆದುಕೊಂಡು ಹೋಗ್ತಿರ್ತಾನೆ. ಅಪ್ಪು ತನ್ನ ಫ್ರೆಂಡ್ ಆಗಿರುವ ಅಂಬಾಡಿ ಎಂಬ ಹುಡುಗನ ಜೊತೆ ಸೇರಿ ಆ ಊರಲ್ಲಿ ಒಂದು ಸಿಡಿ ಕ್ಯಾಸೆಟ್ ಬಿಸ್ನೆಸ್ ಅನ್ನ ರನ್ ಮಾಡ್ತಿರ್ತಾನೆ. ನಂತರದ ಸೀನಲ್ಲಿ ಅದೇ ಊರಲ್ಲಿ ಒಂದು ಥಿಯೇಟರ್ ರನ್ ಮಾಡ್ತಿರುವ ಭದ್ರನ್ ಎಂಬ ಮತ್ತೊಬ್ಬ ಹುಡುಗನನ್ನ ನೋಡ್ತೀವಿ. ಈ ಭದ್ರನ್ ಹಾಗೂ ಅಪ್ಪು ಇಬ್ಬರಿಗೂ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಿರೋದಿಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ಎರಡು ಗ್ಯಾಂಗ್ಗಳು ಗಲಾಟೆ ಮಾಡ್ಕೊಂಡು ಆಗಾಗ ಹೊಡೆದಾಡಿಕೊಳ್ತಿರ್ತಾರೆ. ಈಗ ಊರಲ್ಲಿ ಜಾತ್ರೆ ಇದ್ದ ಕಾರಣ ಊರಿನ ಜನಗಳು ರೆಡಿ ಮಾಡಿಕೊಳ್ತಿದ್ರೆ ಭದ್ರನ್ ಹಾಗೂ ಅಪ್ಪು ಮಾತ್ರ ಒಬ್ಬರನ್ನ ಒಬ್ಬರು ಗುರಾಯಿಸ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಸುಜಾ ಎಂಬ ಒಬ್ಬಳು ಮಹಿಳೆ ತನ್ನ ಮಗಳನ್ನ ಕರೆದುಕೊಂಡು ಬರ್ತಾಳೆ. ಅಪ್ಪು ಸುಜಾಳನ್ನ ತನ್ನ ಸ್ವಂತ ಅಕ್ಕನ ರೀತಿ ಟ್ರೀಟ್
ಮಾಡ್ತಿರ್ತಾನೆ. ಸ್ನೇಹಿತರೆ, ಕೆಲವು ತಿಂಗಳ ಹಿಂದೆ ಬೇಡ ಅಂದ್ರೂ ಕೂಡ ರಾತ್ರಿ ಹೊತ್ತು ಆ ಸುಮತಿ ತಿರುವಿನ ಬಳಿ ಹೋಗಿದ್ದ ಈಕೆ ಗಂಡ ತುಂಬಾನೇ ನಿಗೂಢವಾಗಿ ಕಣ್ಮರೆಯಾಗಿರ್ತಾನೆ. ತನ್ನ ಗಂಡ ಏನಾದ ಅಂತ ಸುಜಾ ಎಲ್ಲ ಕಡೆ ಹುಡುಕ್ತಿದ್ದಾಗ 2 ದಿನಗಳ ನಂತರ ರಕ್ತಸಿಕ್ತವಾಗಿ ಅವನ ಡೆಡ್ ಬಾಡಿ ಸಿಕ್ಕಿರುತ್ತೆ. ಸುಜಾಳ ಗಂಡನನ್ನ ಆ ಸುಮತಿಯ ಪ್ರೇತಾತ್ಮನೆ ಬಲಿ ಪಡೆದುಕೊಂಡಿದೆ ಅಂತ ಊರಿನ ಜನಗಳೆಲ್ಲ ಮಾತನಾಡಿಕೊಳ್ತಿರ್ತಾರೆ. ತನ್ನ ಗಂಡ ತೀರಿ ಹೋದ ನಂತರ ಹಣಕಾಸಿಗೆ ತುಂಬಾನೇ ತೊಂದರೆಯಾಗಿ ಸುಜಾ ಅದೇ ಊರಿನ ಭದ್ರನ ಥಿಯೇಟರ್ಗೆ ಕೆಲಸಕ್ಕೆ ಸೇರಿಕೊಂಡಿರ್ತಾಳೆ. ಆದ್ರೆ ಈಕೆ ಸಿಚುವೇಶನ್ ಅನ್ನ ಮಿಸ್ಯೂಸ್ ಮಾಡಿಕೊಂಡ ಭದ್ರನ್ ಆಗಾಗ ಸುಜಾಳನ್ನ ಟಚ್ ಮಾಡೋದು, ಆಕೆ ಜೊತೆ ಇಂಟಿಮೇಟ್ ಆಗೋದಕ್ಕೆ ಪ್ರಯತ್ನ ಪಡೋದೆಲ್ಲ ಮಾಡಿರ್ತಾನೆ. ಸುಜಾಳ ಮಾತುಗಳನ್ನ ಕೇಳಿದ ಅಪ್ಪುಗೆ ಆ ಭದ್ರನ್ ಮೇಲೆ ಮತ್ತಷ್ಟು ಕೋಪ ಹೆಚ್ಚಾಗುತ್ತೆ. ಅಕ್ಕ, ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ, ಆ ಥಿಯೇಟರ್ ಕೆಲಸವನ್ನ ಬಿಟ್ಟು ನನ್ನ ಕ್ಯಾಸೆಟ್ ಅಂಗಡಿಗೆ ಬಂದು ಕೆಲಸ ಮಾಡಿ, ನನ್ನ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಂಬಳವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಊರಿನ ಜಮೀನ್ದಾರನಾಗಿರುವ ಸುಧಾಕರ್ ತನ್ನ ಫ್ಯಾಮಿಲಿಯನ್ನ ಕರೆದುಕೊಂಡು ಬರ್ತಾನೆ. ಸ್ನೇಹಿತರೆ, ಈ ಸುಧಾಕರ್ನ ಮಗ ಮಹೇಶ್ ಇಂಡಿಯನ್ ಆರ್ಮಿಯಲ್ಲಿ ಸೋಲ್ಜರ್ ಆಗಿ ಕೆಲಸ ಮಾಡ್ತಿದ್ರೆ ಇವನ ಮಗಳು ಶೋಭಾ ಕೆಲವು ತಿಂಗಳ ಹಿಂದೆ ಒಬ್ಬ ಹುಡುಗನ ಜೊತೆ ಓಡಿ ಹೋಗಿರ್ತಾಳೆ. ತಮ್ಮ ಮಗಳು ಮನೆ ಬಿಟ್ಟು ಓಡಿ ಹೋಗೋದಕ್ಕೆ ಈ ಅಪ್ಪುನೇ ಸಹಾಯ ಮಾಡಿರೋದು ಅಂತ ಸುಧಾಕರ್ನ ಫ್ಯಾಮಿಲಿಯವರೆಲ್ಲ ನಂಬಿರ್ತಾರೆ. ಅಷ್ಟಕ್ಕೂ ಏನಾಗಿರುತ್ತೆ ಅಂದ್ರೆ, ಸುಧಾಕರ್ ತನ್ನ ಮಗಳು ಬೇರೊಬ್ಬ ಹುಡುಗನನ್ನ ಇಷ್ಟಪಡ್ತಿದ್ರು ಕೂಡ ಭದ್ರನ್ ಜೊತೆ ಅರೇಂಜ್ ಮ್ಯಾರೇಜ್ ಅನ್ನ ಫಿಕ್ಸ್ ಮಾಡಿರ್ತಾನೆ. ಶೋಭಾಗೆ ಭದ್ರನ್ ಜೊತೆ ಮದುವೆ ಆಗೋದಕ್ಕೆ ಇಷ್ಟವಿಲ್ಲದೆ ಮದುವೆಯ ಹಿಂದಿನ ದಿನ ಊರನ್ನ ಬಿಟ್ಟು ಓಡಿ ಹೋಗಿರ್ತಾಳೆ. ಸುಧಾಕರ್ ತನ್ನ ಮಗಳನ್ನ ಎಲ್ಲ ಕಡೆ ಹುಡುಕೋದಕ್ಕೆ ಶುರು ಮಾಡಿದಾಗ ಸಿಟಿಗೆ ಹೋಗುವ ದಾರಿಯಲ್ಲಿ ಅಪ್ಪು ಆ ದಿನ ರಾತ್ರಿ ಓಡಾಡ್ತಿದ್ದ ಅಂತ ಊರಿನ ಜನಗಳು ಇನ್ಫಾರ್ಮ್ ಮಾಡಿರ್ತಾರೆ. ಸೊ ಅಪ್ಪುನೇ ತಮ್ಮ ಮಗಳು ಶೋಭಾ ಓಡಿ ಹೋಗೋದಕ್ಕೆ ಸಹಾಯ ಮಾಡಿರೋದು ಅಂತ ಆವತ್ತಿಂದ ಸುಧಾಕರ್ ಇವನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಕಾಯ್ತಿರ್ತಾನೆ. ಇನ್ನು ಆರ್ಮಿಯಲ್ಲಿ ಸೋಲ್ಜರ್ ಆಗಿ ಕೆಲಸ ಮಾಡ್ತಿದ್ದ ಮಹೇಶ್ ಕೂಡ ಊರಿಗೆ ಬಂದಾಗಲೆಲ್ಲ ಈತ ತನ್ನ ಅಕ್ಕ ಓಡಿ ಹೋಗೋದಕ್ಕೆ ಸಹಾಯ ಮಾಡ್ದ ಅಂತ ಜಗಳ ಮಾಡ್ತಿರ್ತಾನೆ. ಆದ್ರೆ ಮಹೇಶ್ನ ಹೆಂಡತಿ ಅಪ್ಪುನ ಕ್ಲಾಸ್ಮೇಟ್ ಆಗಿದ್ದು ಇವನ ಜೊತೆ ಕ್ಲೋಸ್ ಆಗೇ ಇರ್ತಾಳೆ. ಹೀಗೆ ಎಲ್ಲ ರೆಡಿಯಾದ ನಂತರ ಆ ದಿನ ರಾತ್ರಿ ದೇವರ ಪೂಜೆ ಶುರುವಾಗುತ್ತೆ. ಊರಿನ ಜನಗಳೆಲ್ಲ ದೇವರ ದರ್ಶನ ಮಾಡಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. ನಂತರದ ಸೀನಲ್ಲಿ ಆ ದಿನ ರಾತ್ರಿ ಜಾತ್ರೆಗೆ ಬಂದಿದ್ದ ಒಬ್ಬ ವ್ಯಕ್ತಿ ಊರಿಗೆ ವಾಪಸ್ ಅರ್ಜೆಂಟ್ ಆಗಿ ಹೋಗಬೇಕಾಗಿರುತ್ತೆ. ಆಗ ಅವನ ಜೊತೆಗೆ ಬಂದಿದ್ದವರು ಇಷ್ಟೊತ್ತಲ್ಲಿ ಆ ಸುಮತಿ ತಿರುವಿನ ಬಳಿ ಹೋಗೋದು ತುಂಬಾನೇ ಡೇಂಜರ್ ಅಂತ ವಾರ್ನ್ ಮಾಡ್ತಾರೆ. ಆದ್ರೆ ಅರ್ಜೆಂಟ್ ಆಗಿ ಊರಿಗೆ ಹೋಗಲೇಬೇಕಾಗಿದ್ದ ಕಾರಣ ಆ ವ್ಯಕ್ತಿ ಯಾರ ಮಾತನ್ನು ಕೇಳದೆ ಒಬ್ಬನೇ ನಡೆದುಕೊಂಡು ಹೊರಡ್ತಾನೆ. ಹೀಗೆ ನಡೆದುಕೊಂಡು ಆ ಸುಮತಿ ತಿರುವಿನ ಬಳಿ ಬರ್ತಿದ್ದ ಹಾಗೆ ಯಾರೋ ತನ್ನನ್ನ ಫಾಲೋ ಮಾಡ್ತಿರುವ ರೀತಿ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಹೆದರಿಕೊಂಡ ಆ ವ್ಯಕ್ತಿ ತಕ್ಷಣ ಹಿಂದಕ್ಕೆ ತಿರುಗಿ ನೋಡ್ತಾನೆ. ಆದ್ರೆ ಅಲ್ಯಾರು ಕೂಡ ಕಾಣಿಸೋದಿಲ್ಲ. ಮತ್ತಷ್ಟು ಹೆದರಿಕೊಂಡ ಆತ ತಕ್ಷಣ ಇಲ್ಲಿಂದ ಹೋದ್ರೆ ಸಾಕು ಅಂತ ಬೇಗ ಬೇಗ ನಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಹಿಂದಿನಿಂದ ಬಂದ ಒಂದು ಭಯಾನಕ ಆಕೃತಿ ಇವನ ಮೇಲೆ ಅಟ್ಯಾಕ್ ಮಾಡುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಸುಮತಿ ತಿರುವಿನ ಬಳಿ ರಕ್ತಸಿಕ್ತವಾಗಿ ಬಿದ್ದಿದ್ದ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಅಂತ ಊರಿನ ಜನಗಳಿಗೆ ಗೊತ್ತಾಗುತ್ತೆ. ಇದಾಗಿ 2 ದಿನಗಳ ನಂತರ ಊರಲ್ಲಿ ನಡೆಯುತ್ತಿದ್ದ ಒಂದು ಮದುವೆಗೆ ಅಪ್ಪು ಹಾಗೂ ಅವನ ಫ್ರೆಂಡ್ಸ್ ಗಳು ಹೋಗಿರ್ತಾರೆ. ಆದ್ರೆ ಆ ಮದುವೆಗೆ ಆಗಲೇ ಬಂದಿದ್ದ ಭದ್ರನ್ ಹಾಗೂ ಅವನ ಫ್ರೆಂಡ್ಸ್ ಗಳು ಅಪ್ಪು ಬಗ್ಗೆ ಕೆಟ್ಟದಾಗಿ ಮಾತನಾಡಿ ಅವನನ್ನ ಟೀಸ್ ಮಾಡ್ತಾರೆ. ಹೀಗೆ ಇಬ್ಬರ ಮಧ್ಯ ಜಗಳ ಶುರುವಾಗಿ ಪರಸ್ಪರ ಹೊಡೆದಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅಪ್ಪು ಭದ್ರನ್ಗೆ ಹೊಡೆಯೋದಕ್ಕೆ ಅಂತ ಹೋಗಿ ಅಲ್ಲೇ ನಿಂತಿದ್ದ ಬಾಮ ಎಂಬ ಒಬ್ಬಳು ಹುಡುಗಿಯ ಕಪಾಳಕ್ಕೆ ಹೊಡೆದು ಬಿಡುತ್ತಾನೆ. ಅಪ್ಪು ಹೊಡೆದ ರಭಸಕ್ಕೆ ಬಾಮಳ ಕತ್ತು ಉಳುಕಿ ಬಿಡುತ್ತೆ. ಈ ಬಾಮಳ ತಂದೆ ಕೂಡ ಆ ಭದ್ರನ್ ನಡೆಸುತ್ತಿದ್ದ ಥಿಯೇಟರ್ ನಲ್ಲೇ ಕೆಲಸ ಮಾಡ್ತಿರ್ತಾನೆ. ಅಪ್ಪು ತನ್ನ ಮಗಳಿಗೆ ಹೊಡೆದ ಅಂತ ಗೊತ್ತಾಗಿ ತಕ್ಷಣ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತ ರೇಗಾಡ್ತಾನೆ. ಆದ್ರೆ ಬಾಮ ಮಾತ್ರ, ಅಪ್ಪ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ, ಆತ ಬೇಕು ಅಂತ ನನಗೆ ಹೊಡಿಲಿಲ್ಲ, ಭದ್ರನ್ಗೆ ಹೊಡೆಯೋದಕ್ಕೆ ಅಂತ ಹೋಗಿ ಬೈ ಮಿಸ್ಟೇಕ್ ಆಗಿ ನನಗೆ ಹೊಡೆದ ಅಷ್ಟೇ ಅಂತ ಸಮಾಧಾನ ಮಾಡ್ತಾಳೆ. ಒಟ್ನಲ್ಲಿ ಆ ಊರಲ್ಲಿ ಅಪ್ಪುನನ್ನ ಕಂಡ್ರೆ ಆಗದವರು ಅವನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಒಂದೇ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಿರ್ತಾರೆ. ಹೀಗಿರುವಾಗಲೇ ಆ ಊರಿನ ಪೊಲೀಸ್ ಸ್ಟೇಷನ್ಗೆ ಹೊಸದಾಗಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಆಗಿ ಬರ್ತಾನೆ. ಸ್ನೇಹಿತರೆ, ಮೊದಲೇ ಒಬ್ಬ ಆರೋಗ್ಯಂಟ್ ಹಾಗೂ ತುಂಬಾನೇ ವಿಚಿತ್ರ ಕ್ಯಾರೆಕ್ಟರ್ ನ ವ್ಯಕ್ತಿಯಾಗಿದ್ದ ಈ ಸಬ್ ಇನ್ಸ್ಪೆಕ್ಟರ್ಗೆ ಸುಧಾಕರ್ ಹಾಗೂ ಭದ್ರನ್ ಫ್ರೆಂಡ್ಸ್ ಆಗಿರುತ್ತಾರೆ. ಹೀಗೆ ಈ ಸಬ್ ಇನ್ಸ್ಪೆಕ್ಟರ್ ಊರಿಗೆ ಬಂದ ಮೊದಲ ದಿನವೇ ಅಪ್ಪು ಇವನ ಜೊತೆ ಕೂಡ ಒಂದು ಸಣ್ಣ ವಿಷಯಕ್ಕೆ ಜಗಳ ಮಾಡಿಕೊಂಡು ಇವನ ಬಳಿ ಕೂಡ ಟಾರ್ಗೆಟ್ ಆಗ್ತಾನೆ. ನಂತರ ಅಪ್ಪು ಬಾಮ ತನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಆಕೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಅಂತ ಹೋಗ್ತಾನೆ. ಹೀಗೆ ಮೊದಲಿಗೆ ಫ್ರೆಂಡ್ಸ್ ಆದ ಇವರಿಬ್ಬರು ದಿನಗಳು ಕಳೆದಂತೆ ಆಗಾಗ ಮೀಟ್ ಮಾಡ್ತಾ ಒಬ್ಬರನ್ನೊಬ್ಬರು ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಹೀಗಿರುವಾಗಲೇ ಒಂದು ದಿನ ಅಪ್ಪು ಪಾರ್ಟಿ ಮಾಡೋದಕ್ಕೆ ಅಂತ ತನ್ನ ಫ್ರೆಂಡ್ಸ್ ಗಳ ಜೊತೆ ಪಕ್ಕದ ಸಿಟಿಗೆ ಹೋಗಿ ಡ್ರಿಂಕ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡು ವಾಪಸ್ ಬರ್ತಿರ್ತಾನೆ. ಆದ್ರೆ ಅಷ್ಟರಲ್ಲೇ ರಾತ್ರಿ 8 ಗಂಟೆ ಆದ ಕಾರಣ ಸುಮತಿ ತಿರುವಿನ ಮೂಲಕ ಊರಿಗೆ ಹಾದು ಹೋಗೋದಕ್ಕೆ ಎಲ್ಲರಿಗೂ ಭಯ ಆಗೋದಕ್ಕೆ ಶುರುವಾಗುತ್ತೆ. ಆಫೀಸರ್ ಹರಿ ಕೆಲಸ ಮಾಡ್ತಿದ್ದ ಚೆಕ್ ಪೋಸ್ಟ್ ಅಲ್ಲೇ ಇದೆ ಅಂತ ಗೊತ್ತಾಗಿ ಅವನ ಬಳಿ ಹೋಗಿ ರಿಕ್ವೆಸ್ಟ್ ಮಾಡಿಕೊಳ್ತಾರೆ. ಸರ್, ಇಷ್ಟೊತ್ತಲ್ಲಿ ಆ ತಿರುವಿನ ಮೂಲಕ ಹಾದು ಹೋಗೋದಕ್ಕೆ ಎಲ್ಲರೂ ಭಯ ಪಡ್ತಿದ್ದಾರೆ, ನಾವು
ನಾವು ಹೇಗಿದ್ರು ಡ್ರಿಂಕ್ಸ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ, ನೀವು ಪರ್ಮಿಷನ್ ಕೊಟ್ರೆ ಎಲ್ಲರೂ ಇಲ್ಲೇ ಪಾರ್ಟಿ ಮಾಡೋಣ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ತುಂಬಾನೇ ಫ್ರೆಂಡ್ಲಿ ನೇಚರ್ ನ ಆಫೀಸರ್ ಆಗಿದ್ದ ಹರಿ ಸರಿ ಅಂತ ಅವರಿಗೆ ಪರ್ಮಿಷನ್ ಕೊಡ್ತಾನೆ. ಹೀಗೆ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾ ಪಾರ್ಟಿ ಮಾಡ್ತಿದ್ದಾಗ ಅಲ್ಲಿಗೆ ಒಬ್ಬಳು ವಯಸ್ಸಾದ ಮಹಿಳೆ ಬರ್ತಾಳೆ. ಆಕೆ ಕೂಡ ಅಷ್ಟೊತ್ತಲ್ಲಿ ಸುಮತಿ ತಿರುವಿನ ಮೂಲಕ ಹಾದು ಹೋಗೋದಕ್ಕೆ ಭಯ ಪಟ್ಟು ಚೆಕ್ ಪೋಸ್ಟ್ ನಲ್ಲೇ ಸ್ಟೇ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಆಫೀಸರ್ ಹರಿ ಸರಿ ಅಂತ ಆಕೆಗೂ ಕೂಡ ಸ್ಟೇ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಹರಿ ಕ್ಯಾಶುಯಲ್ ಆಗಿ ಮಾತನಾಡ್ತಾ, ಮೇಡಮ್ ಎಲ್ಲರೂ ಹೆದರಿಕೊಳ್ಳುವ ಆ ಸುಮತಿ ತಿರುವಿನ ಬಗ್ಗೆ ನಿಮಗೇನಾದ್ರೂ ಗೊತ್ತಿದ್ಯಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆಕೆ ಹೌದು ಅಂತ ನೂರಾರು ವರ್ಷಗಳ ಹಿಂದೆ ನಡೆದಿದ್ದ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ನೂರಾರು ವರ್ಷಗಳ ಹಿಂದೆ ಸುಮತಿ ಎಂಬ ಒಬ್ಬಳು ಅನಾಥೆಯನ್ನ ಅದೇ ಊರಲ್ಲಿ ವಾಸ ಮಾಡ್ತಿದ್ದ ಒಬ್ಬ ಬುಡಕಟ್ಟು ಜನಾಂಗದ ಹುಡುಗ ಮದುವೆಯಾಗಿ ಕರೆದುಕೊಂಡು ಬಂದಿರ್ತಾನೆ. ಸುಮತಿ ಆ ಊರಲ್ಲಿ ಎಲ್ಲರ ಜೊತೆ ನಗುತ್ತಾ ಮಾತನಾಡ್ತಾ ಎಲ್ಲರಿಗೂ ಇಷ್ಟವಾಗಿರ್ತಾಳೆ. ಕೆಲವು ತಿಂಗಳ ನಂತರ ಸುಮತಿ ಪ್ರೆಗ್ನೆಂಟ್ ಆದಾಗ ಊರಿನ ಜನಗಳು ತುಂಬಾನೇ ಖುಷಿಯಿಂದ ಆಕೆಗೆ ಸೀಮಂತ ಮಾಡಿರ್ತಾರೆ. ಆದ್ರೆ ನಂತರ ಸುಮತಿಗೆ ಗೊತ್ತಾಗುವ ಒಂದು ಶಾಕಿಂಗ್ ವಿಷಯವೇನೆಂದ್ರೆ, ಆ ಬುಡಕಟ್ಟು ಜನಾಂಗದವರು ಗರ್ಭಿಣಿ ಮಹಿಳೆಯನ್ನ ಬಲಿ ಕೊಟ್ರೆ ತಮಗೆ ವಿಶೇಷವಾದ ಶಕ್ತಿ ಸಿಗುತ್ತೆ ಅಂತಲೇ ಪ್ಲಾನ್ ಮಾಡಿ ಸುಮತಿಯನ್ನ ಮದುವೆ ಮಾಡಿಸಿ ಆ ಊರಿಗೆ ಕರೆದುಕೊಂಡು ಬಂದಿರ್ತಾರೆ. ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಿದೆ, ದಯವಿಟ್ಟು ನನ್ನನ್ನ ಕೊಲೆ ಮಾಡಬೇಡಿ ಅಂತ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರೆಲ್ಲ ಸೇರಿ ಸುಮತಿಯನ್ನ ಬೆಂಕಿಗೆ ತಳ್ಳಿಬಿಟ್ಟಿರ್ತಾರೆ. ಹೀಗೆ ಸುಮತಿ ಸತ್ತು ಕೆಲವು ದಿನಗಳ ನಂತರ ದೆವ್ವಾಗಿ ವಾಪಸ್ ಬಂದು ತನ್ನನ್ನ ಕೊಲೆ ಮಾಡಿದವರ ಮೇಲೆ ಸೇಡನ್ನ ತೀರಿಸಿಕೊಳ್ತಿದ್ದಾಳೆ ಅಂತ ಎಲ್ಲರೂ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸುಮತಿಯ ಪ್ರೇತಾತ್ಮ ತನ್ನನ್ನ ಕೊಲೆ ಮಾಡಿದ್ದ ಆ ಕಮ್ಯುನಿಟಿಯ ಎಲ್ಲರನ್ನ ಕೂಡ ಒಬ್ಬೊಬ್ಬರನ್ನಾಗಿ ಸಾಯಿಸಿ ಬಿಡುತ್ತೆ. ಹಾಗೂ ಊರಿಗೆ ಬರುವ ದಾರಿಯಲ್ಲಿರುವ ಆ ತಿರುವಿನ ಬಳಿ ಸುಮತಿಯ ಪ್ರೇತಾತ್ಮ ವಾಸವಾಗಿದ್ದು ರಾತ್ರಿ ಹೊತ್ತು ಜನಗಳನ್ನ ಬಲಿ ಪಡೆದುಕೊಳ್ಳುತ್ತೆ ಅಂತ ನಂಬಿರ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಆ ವಯಸ್ಸಾದ ಮಹಿಳೆ, ಸರ್ ನನ್ನ ಪ್ರಕಾರ ಸುಮತಿಯ ಪ್ರೇತಾತ್ಮ ಯಾರನ್ನು ಕೂಡ ಬಲಿ ಪಡೆದುಕೊಳ್ಳೋದಿಲ್ಲ, ರಾತ್ರಿ ಹೊತ್ತು ಆ ತಿರುವನ್ನ ದಾಟಿ ಯಾರು ಕೂಡ ಹೋಗ್ಬೇಡಿ ಅಂತ ಕಂಟ್ರೋಲ್ ಮಾಡುತ್ತೆ ಅಷ್ಟೇ ಅಂತ ಹೇಳ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಇಂಡಿಯನ್ ಆರ್ಮಿಲಿ ಕೆಲಸ ಮಾಡ್ತಿದ್ದ ಸುಧಾಕರ್ನ ಮಗ ಮಹೇಶ್ ರಜೆ ಇತ್ತು ಅಂತ ಊರಿಗೆ ವಾಪಸ್ ಬಂದಿರ್ತಾನೆ. ಆತ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಪ್ಪು ಕೂಡ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಮಹೇಶ್ ಊರಿಗೆ ಬರ್ತಿದ್ದ ಹಾಗೆ ಆ ಸಬ್ ಇನ್ಸ್ಪೆಕ್ಟರ್ ನನ್ನ ಮೀಟ್ ಮಾಡ್ತಾನೆ. ಸರ್, ನನ್ನ ಅಕ್ಕ ಮನೆ ಬಿಟ್ಟು ಓಡಿ ಹೋಗೋದಕ್ಕೆ ಸಹಾಯ ಮಾಡಿರುವ ಅಪ್ಪು ನನ್ನ ಯಾವುದಾದ್ರೂ ಕೇಸ್ ನಲ್ಲಿ ಫಿಟ್ ಮಾಡಿ ಜೈಲಿಗೆ ಕಳುಹಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದೇ ದಿನ ರಾತ್ರಿ ಪ್ರೆಗ್ನೆಂಟ್ ಆಗಿದ್ದ ದೀಪ ಎಂಬ ಒಬ್ಬಳು ಮಹಿಳೆಗೆ ಹೆರಿಗೆ ನೋವು ಶುರುವಾಗುತ್ತೆ. ಆದ್ರೆ ನಾರ್ಮಲ್ ಡೆಲಿವರಿ ಆಗದ ಕಾರಣ ಪಕ್ಕದ ಸಿಟಿಯಲ್ಲಿರುವ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಅಷ್ಟೊತ್ತಲ್ಲಿ ಸಿಟಿಯಲ್ಲಿರುವ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂದ್ರೆ ಸುಮತಿ ತಿರುವನ್ನ ದಾಟ್ಕೊಂಡೇ ಹೋಗ್ಬೇಕು. ಆ ರಸ್ತೆಯಲ್ಲಿ ಹೋಗೋದಕ್ಕೆ ಎಲ್ಲರೂ ಹೆದರಿಕೊಳ್ತಿದ್ದ ಕಾರಣ ಈಗೇನ್ ಮಾಡೋದು ಅಂತ ಟೆನ್ಷನ್ ಆಗ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಅಪ್ಪು ಹಾಗೂ ಅವನ ಫ್ರೆಂಡ್ಸ್ ಗಳು ನಾವು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀವಿ ಅಂತ ಒಂದು ವ್ಯಾನ್ ಅನ್ನ ತೆಗೆದುಕೊಂಡು ಬರ್ತಾರೆ. ದೀಪಾಳನ್ನ ವ್ಯಾನ್ ನಲ್ಲಿ ಮಲಗಿಸಿ ತಕ್ಷಣ ಸಿಟಿ ಕಡೆ ಹೊರಡ್ತಾರೆ. ಆದ್ರೆ ಸುಮತಿ ತಿರುವಿನ ಬಳಿ ಬರ್ತಿದ್ದ ಹಾಗೆ ಒಂದು ದೊಡ್ಡ ಮರ ರಸ್ತೆಗೆ ಅಡ್ಡ ಬಿದ್ದು ಬಿಡುತ್ತೆ. ಹೆದರಿಕೊಂಡೆ ಕೆಳಗಡೆ ಇಳಿದ ಅಪ್ಪು ಹಾಗೂ ಅವನ ಫ್ರೆಂಡ್ಸ್ ಗಳು ಆ ಮರವನ್ನ ಪಕ್ಕಕ್ಕೆ ಜರುಗಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಅಷ್ಟರಲ್ಲೇ ವ್ಯಾನ್ ನಲ್ಲಿ ಹೆರಿಗೆ ನೋವು ಅಂತ ಒದ್ದಾಡ್ತಿದ್ದ ದೀಪ ಕಿರುಚೋದನ್ನ ಸ್ಟಾಪ್ ಮಾಡ್ತಾಳೆ. ತಕ್ಷಣ ಎಲ್ಲರೂ ಓಡಿ ಬಂದು ನೋಡಿದ್ರೆ ಶಾಕಿಂಗ್ಲಿ ದೀಪ ವ್ಯಾನ್ ನಲ್ಲಿ ಇರೋದೇ ಇಲ್ಲ. ಒಂದೇ ಸರಿ ಶಾಕ್ ಆದ ಎಲ್ಲರೂ ತಕ್ಷಣ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋಗಿ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹುಡುಕೋದಕ್ಕೆ ಅಂತ ಹೋದ ಒಬ್ಬೊಬ್ಬರಿಗೂ ಶಾಕಿಂಗ್ಲಿ ಒಂದೊಂದು ರೀತಿಯ ಇಲ್ಯೂಷನ್ ಗಳು ಕಾಣಿಸೋದಕ್ಕೆ ಶುರುವಾಗುತ್ತವೆ. ಅಂದ್ರೆ ಒಬ್ಬರಿಗೆ ದೀಪ ನೇಣು ಹಾಕಿಕೊಂಡಿರುವ ರೀತಿ ಕಾಣಿಸಿದ್ರೆ ಮತ್ತೊಬ್ಬರಿಗೆ ವಾಟರ್ ಫಾಲ್ಸ್ ನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ತಿರುವ ರೀತಿ ಕಾಣಿಸುತ್ತೆ. ಈ ಕಡೆ ಅಪ್ಪುಗೂ ಕೂಡ ದೀಪ ಒಂದು ದೊಡ್ಡ ಚಾಕುವಿನಿಂದ ತನ್ನ ಹೊಟ್ಟೆಗೆ ತಾನೇ ಚುಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಿರುವ ರೀತಿ ಇಲ್ಯೂಷನ್ ಕಾಣಿಸುತ್ತೆ. ಹೆದರಿಕೊಂಡ ಎಲ್ಲರೂ ಜೋರಾಗಿ ಕಿರುಚಾಡುತ್ತಾ ತಕ್ಷಣ ವ್ಯಾನ್ ಬಳಿ ಓಡಿ ಬರ್ತಾರೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಈಗ ನೋಡಿದ್ರೆ ದೀಪ ವ್ಯಾನ್ ನಲ್ಲೇ ಒಂದು ಗಂಡು ಮಗುವಿಗೆ ಜನ್ಮ ನೀಡಿರ್ತಾಳೆ. ಸ್ವಲ್ಪ ಸಮಯದ ಮುಂಚೆ ತಾನೆ ದೀಪ ವ್ಯಾನ್ ನಲ್ಲಿ ಇರ್ಲಿಲ್ಲ ಅಲ್ವಾ? ಈಗ ನೋಡಿದ್ರೆ ದೀಪ ವ್ಯಾನ್ ನಲ್ಲೇ ಇದ್ದಾಳಲ್ಲ, ಇದು ಹೇಗೆ ಸಾಧ್ಯ ಅಂತ ಎಲ್ಲರಿಗೂ ಮತ್ತಷ್ಟು ತಲೆ ಕೆಡುತ್ತೆ. ಮೊದಲು ಈ ಜಾಗದಿಂದ ಊರಿಗೆ ಹೋದ್ರೆ ಸಾಕು ಅಂತ ತಕ್ಷಣವೇ ವ್ಯಾನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ವಾಪಸ್ ಬರ್ತಾರೆ. ಮರುದಿನ ಬೆಳಿಗ್ಗೆ ಅಷ್ಟಕ್ಕೂ ನಿನ್ನೆ ರಾತ್ರಿ ಏನಾಯ್ತು ಅಂತ ವಿಚಾರಿಸಿದಾಗ ದೀಪ ಹೇಳೋದೇನಂದ್ರೆ, ನಿನ್ನೆ ರಾತ್ರಿ ದಾರಿಗೆ ಮರ ಅಡ್ಡ ಬಿದ್ದಿದೆ ಅಂತ ಗೊತ್ತಾಗಿ ನೀವೆಲ್ಲ ಕೆಳಗಡೆ ಇಳಿದು ಹೋದ ನಂತರ ನನ್ನ ಬಳಿಗೆ ಒಬ್ಬಳು ಮಹಿಳೆ ಬಂದಿದ್ಲು. ಅದಾದ ನಂತರ ಏನಾಯ್ತೋ ಗೊತ್ತಿಲ್ಲ, ನನಗೆ ವಾಪಸ್ ಪ್ರಜ್ಞೆ ಬಂದಾಗ ನನಗೆ ಡೆಲಿವರಿ ಆಗಿತ್ತು ಅಂತ ಹೇಳ್ತಾಳೆ. ಅಷ್ಟೊತ್ತಲ್ಲಿ ಅದು ಕೂಡ ಆ ಜಾಗಕ್ಕೆ ಬಂದಿದ್ದ ಆ ನಿಗೂಢವಾದ ಮಹಿಳೆ ಯಾರಿರ್ಬೋದು ಅಂತ ಎಲ್ಲರಿಗೂ ತಲೆ ಕೆಡುತ್ತೆ. ಮರುದಿನ ಬೆಳಿಗ್ಗೆ ಅಪ್ಪು ಬಾಮಾಳನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದಾಗ ಸಬ್ ಇನ್ಸ್ಪೆಕ್ಟರ್ ಇಬ್ಬರು ಒಟ್ಟಿಗೆ
ಇರೋದನ್ನ ನೋಡಿಬಿಡ್ತಾನೆ. ಮೊದಲೇ ಅಪ್ಪುನ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಕಾಯ್ತಾ ಇದ್ದ ಈ ಸಬ್ ಇನ್ಸ್ಪೆಕ್ಟರ್ ತಕ್ಷಣ ಹೋಗಿ ಈ ವಿಷಯವನ್ನ ಭದ್ರನ್ಗೆ ಇನ್ಫಾರ್ಮ್ ಮಾಡ್ತಾನೆ. ಆ ಭದ್ರನ್ಗೂ ಕೂಡ ಅಪ್ಪುನ ಮೇಲೆ ದ್ವೇಷ ಇತ್ತಲ್ವಾ. ತನ್ನ ಥಿಯೇಟರ್ ನಲ್ಲೇ ಕೆಲಸ ಮಾಡ್ತಿದ್ದ ಬಾಮಳ ತಂದೆಗೆ ನಿನ್ನ ಮಗಳಿಗೆ ಬೇಗ ಮದುವೆ ಮಾಡು, ಇಲ್ಲ ಅಂದ್ರೆ ಆಕೆ ಅಪ್ಪುನ ಜೊತೆ ಓಡಿ ಹೋಗ್ತಾಳೆ ಅಂತ ತಲೆ ಕೆಡಿಸ್ತಾನೆ. ಅದಕ್ಕೆ ಬಾಮಳ ತಂದೆ, ಸರ್ ನನ್ನ ಮಗಳಿಗೆ ನಿಮಗಿಂತ ಒಳ್ಳೆ ಹುಡುಗ ಎಲ್ಲೂ ಕೂಡ ಸಿಗೋದಿಲ್ಲ, ನನ್ನ ಮಗಳನ್ನ ನೀವೇ ಮದುವೆಯಾಗಿ ಅಂತ ಹೇಳಿಬಿಡ್ತಾನೆ. ತನ್ನ ಮೇಲಿನ ದ್ವೇಷಕ್ಕೇನೆ ಭದ್ರನ್ ಎಲ್ಲರ ಜೊತೆ ಸೇರಿ ಪ್ಲಾನ್ ಮಾಡಿ ಬಾಮಳನ್ನ ಮದುವೆ ಆಗ್ತಿದ್ದಾನೆ ಅಂತ ಅರ್ಥ ಆಗುತ್ತೆ. ತಾನು ಪ್ರೀತಿ ಮಾಡ್ತಿರುವ ಬಾಮ ತನಗೆ ಸಿಗೋದಿಲ್ಲ ಅಂತ ಗೊತ್ತಾಗಿ ತುಂಬಾನೇ ಎಮೋಷನಲ್ ಆಗಿ ಅಳ್ತಾನೆ. ಬಾಮ ಕೂಡ ಅಪ್ಪುನನ್ನ ಪ್ರೀತಿ ಮಾಡ್ತಿದ್ದ ಕಾರಣ ನನಗೆ ಆ ಭದ್ರನನ್ನ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಆದಷ್ಟು ಬೇಗ ಹೇಗಾದ್ರೂ ಮಾಡಿ ನನ್ನನ್ನ ಇಲ್ಲಿಂದ ಕರೆದುಕೊಂಡು ಹೋಗುವಂತ ಅಪ್ಪುಗೆ ಒಂದು ಲೆಟರ್ ಅನ್ನ ಕಳ್ಸಿರ್ತಾಳೆ. ಅದೇ ಸಮಯಕ್ಕೆ ಅಂಗಡಿ ಬಳಿ ಬಂದ ಭದ್ರನನ್ನ ನೋಡ್ತಿದ್ದ ಹಾಗೆ ಸೃಜಾ ತುಂಬಾನೇ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾಳೆ. ಈಕೆ ಹೆದರಿಕೊಳ್ತಿರೋದನ್ನ ನೋಡಿದ ಅಪ್ಪು, ಅಕ್ಕ ಏನಾಯ್ತು, ನೀನ್ ಯಾಕೆ ಅವನನ್ನ ನೋಡಿ ಹೆದರಿಕೊಳ್ತಿದ್ಯಾ ಅಂತ ವಿಚಾರಿಸ್ತಾನೆ. ಸ್ನೇಹಿತರೆ, ಈಕೆ ಭದ್ರನ್ನ ಥಿಯೇಟರ್ ನಲ್ಲಿ ಕೆಲಸ ಮಾಡ್ತಿದ್ದಾಗ ಭದ್ರನ್ ಈಕೆ ಜೊತೆ ತುಂಬಾನೇ ಮಿಸ್ಬಿಹೇವ್ ಮಾಡ್ತಿದ್ದ ಅಲ್ವಾ. ಶಾಕಿಂಗ್ಲಿ ಆ ಭದ್ರನ್ ಈಕೆ ಮೇಲೆ ಮಾತ್ರವಲ್ಲದೆ ಈಕೆ ಮಗಳ ಮೇಲೂ ಕೂಡ ಕಣ್ಣು ಹಾಕಿರ್ತಾನೆ. ಆ ಭದ್ರನ್ ಇಷ್ಟೊಂದು ಕೆಟ್ಟ ವ್ಯಕ್ತಿನ ಅಂತ ಅಪ್ಪುಗೆ ಅವನ ಮೇಲೆ ಮತ್ತಷ್ಟು ದ್ವೇಷ ಹೆಚ್ಚಾಗುತ್ತೆ. ಹೇಗಾದ್ರೂ ಮಾಡಿ ಅವನ ಜೊತೆ ಬಾಮ ಮದುವೆ ಆಗೋದನ್ನ ತಪ್ಪಿಸಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ನೋಡಿದ್ರೆ ಶಾಕಿಂಗ್ಲಿ ಸುಜಾ ಹಾಗೂ ಅವಳ ಮಗಳು ಇಬ್ಬರು ಕೂಡ ಮರಕ್ಕೆ ನೇಣು ಹಾಕಿಕೊಂಡು ಸತ್ತೋಗಿರುವ ಸ್ಥಿತಿಯಲ್ಲಿ ಪತ್ತೆ ಆಗ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಸ್ಥಳಕ್ಕೆ ಓಡಿ ಹೋದ ಸುಜಾ ಅವರಿಬ್ಬರ ಡೆಡ್ ಬಾಡಿಯನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಖಂಡಿತ ಸುಜಾ ಅಕ್ಕ ಹಾಗೂ ಆಕೆ ಮಗಳು ಆತ್ಮಹತ್ಯೆ ಮಾಡಿಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಭದ್ರನ್ನೇ ತನ್ನ ವಿಷಯ ಎಲ್ಲಿ ಹೊರಗಡೆ ಬರುತ್ತೋ ಅಂತ ಪ್ಲಾನ್ ಮಾಡಿ ಕೊಲೆ ಮಾಡಿ ಇದೊಂದು ಆತ್ಮಹತ್ಯೆ ಅನ್ನೋ ರೀತಿ ಸ್ಟೇಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂತ ಅರ್ಥವಾಗುತ್ತೆ. ತಕ್ಷಣ ಅವನ ಥಿಯೇಟರ್ಗೆ ಹೋದ ಅಪ್ಪು ಅವನಿಗೆ ಹಾಗೂ ಅವನ ಫ್ರೆಂಡ್ಸ್ ಗಳಿಗೆ ಸರಿಯಾಗಿ ಹೊಡಿತಾನೆ. ಆದರೆ ಅಷ್ಟರಲ್ಲೇ ಟೀಮ್ ಸಮೇತ ಅಲ್ಲಿಗೆ ಬಂದ ಸಬ್ ಇನ್ಸ್ಪೆಕ್ಟರ್ ಎಲ್ಲರ ಮುಂದೆ ಅಪ್ಪುಗೆನೆ ಹೊಡಿತಾನೆ ಹಾಗೂ ನಗುತ್ತಾ, ಹೌದು ನೀನು ಅಂದುಕೊಳ್ತಿರುವ ರೀತಿ ಸುಜಾ ಹಾಗೂ ಆಕೆ ಮಗಳನ್ನ ಕೊಲೆ ಮಾಡಿದ್ದು ಭದ್ರನ್ನೇ. ಆ ಎರಡು ಕೊಲೆಗಳನ್ನ ಆತ್ಮಹತ್ಯೆ ಅಂತ ನಾನು ಹೇಗೆ ಸ್ಟೇಜ್ ಮಾಡ್ತೀನಿ ನೋಡ್ತಿರೋ ಅಂತ ನಗ್ತಾನೆ. ಈಗ ಈ ಕೊಲೆಗಳನ್ನ ಮಾಡಿದ್ದು ಆ ಭದ್ರನ್ನೇ ಅಂತ ಗೊತ್ತಿದ್ರು ಕೂಡ ಏನು ಕೂಡ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ವಲ್ಲ ಅಂತ ಅಪ್ಪುಗೆ ಹಾಗೂ ಅವನ ಫ್ರೆಂಡ್ಸ್ ಗಳಿಗೆ ಮತ್ತಷ್ಟು ಫ್ರಸ್ಟ್ರೇಟ್ ಆಗುತ್ತೆ. ಇದಾಗಿ ಕೆಲವು ದಿನಗಳ ನಂತರ ಬಾಮ ಹಾಗೂ ಭದ್ರನ್ನ ಮದುವೆಯ ಕೆಲಸಗಳು ಶುರುವಾಗುತ್ತವೆ. ಮಹೇಶ್ ಹಾಗೂ ಭದ್ರನ್ ಇಬ್ಬರು ಸೇರಿ ಬೇಕಂತಲೇ ಅಪ್ಪುನ ತಂದೆಗೇನೆ ಆ ಮದುವೆ ಅಡುಗೆಯ ಕಾಂಟ್ರಾಕ್ಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಆ ದಿನ ರಾತ್ರಿ ಒಬ್ಬ ಕಾನ್ಸ್ಟೇಬಲ್ ಮಹೇಶ್ ಬಳಿ ಬಂದು ಹೀಗೆ ಹೇಳ್ತಾನೆ, ಸರ್ ನೀವೆಲ್ಲ ಅಂದುಕೊಳ್ತಿರೋ ಹಾಗೆ ನಿಮ್ಮ ಫ್ರೆಂಡ್ ಆಗಿರುವ ಭದ್ರನ್ ಒಳ್ಳೆಯ ವ್ಯಕ್ತಿಯಲ್ಲ, ಅವನೇ ಸುಜಾ ಹಾಗೂ ಅವಳ ಮಗಳ ಸಾವಿಗೆ ಕಾರಣ ಅಂತ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದನ್ನ ಕೇಳಿದ ಮಹೇಶ್ಗೆ ಹೋಗಿ ಹೋಗಿ ಇಂಥವನಿಗೆ ನನ್ನ ಅಕ್ಕನನ್ನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ನಾವೆಲ್ಲ ಅಂದುಕೊಂಡಿದ್ವಲ್ಲ, ಇದನ್ನೆಲ್ಲ ನೋಡಿದ್ರೆ ನನ್ನ ಅಕ್ಕ ಓಡಿ ಹೋಗಿ ಬೇರೆ ಯಾರನ್ನೋ ಮದುವೆ ಆಗಿರೋದೇ ಒಳ್ಳೇದಾಯ್ತು. ಈಗ ಆ ಭದ್ರನನ್ನ ಮದುವೆಗೆ ಬಾಮಳ ಲೈಫ್ ಕೂಡ ಹಾಳಾಗ್ಬಾರ್ದು, ಹೇಗಾದ್ರೂ ಮಾಡಿ ಈ ಮದುವೆಯನ್ನ ಸ್ಟಾಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಈ ಕಡೆ ಅಪ್ಪು ತನ್ನ ಪಾಡಿಗೆ ತಾನು ತನ್ನ ತಂದೆಗೆ ಸಹಾಯ ಮಾಡ್ತಿದ್ರೆ ಮನೆಯಲ್ಲಿದ್ದ ಬಾಮ ಕಾಣಿಸ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ಎಲ್ಲರೂ ಏನಂದುಕೊಳ್ತಾರೆ ಅಂದ್ರೆ ಮೋಸ್ಟ್ಲಿ ಈ ಅಪ್ಪುನೇ ಬಾಮಳನ್ನ ಓಡಿಸಿಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿರ್ಬೋದು. ತಕ್ಷಣ ಅವನನ್ನ ಹಿಡಿದು ಬಾಮ ಎಲ್ಲಿದ್ದಾಳೆ ಅಂತ ಎಲ್ಲರೂ ಸೇರಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಮಹೇಶ್ ಅಪ್ಪುನನ್ನ ಕಾಪಾಡಿ ಎಲ್ಲರ ಜೊತೆ ಫೈಟ್ ಬ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಪ್ಪು, ಬಾಮ ನಿನಗೋಸ್ಕರ ಫಾರೆಸ್ಟ್ ಆಫೀಸರ್ ನ ಚೆಕ್ ಪೋಸ್ಟ್ ಬಳಿ ಕಾಯ್ತಿದ್ದಾಳೆ, ನಾನು ಇವರನ್ನೆಲ್ಲ ನೋಡಿಕೊಳ್ತೀನಿ, ತಕ್ಷಣ ನೀನು ಬಾಮಳನ್ನ ಕರೆದುಕೊಂಡು ಎಲ್ಲಾದ್ರೂ ಹೊರಟು ಹೋಗು ಅಂತ ಹೇಳ್ತಾನೆ. ಈಗ ಚೆಕ್ ಪೋಸ್ಟ್ ಗೆ ಹೋಗ್ಬೇಕು ಅಂದ್ರೆ ಸುಮತಿ ತಿರುವನ್ನ ದಾಟಿಕೊಂಡೇ ಹೋಗ್ಬೇಕು. ಅಪ್ಪು ಧೈರ್ಯ ಮಾಡಿ ತನ್ನ ಬೈಕ್ ಅನ್ನ ತೆಗೆದುಕೊಂಡು ಚೆಕ್ ಪೋಸ್ಟ್ ಕಡೆಗೆ ಹೊರಡ್ತಾನೆ. ಈತ ಇನ್ನೇನು ಸುಮತಿ ತಿರುವಿನ ಬಳಿ ಬರ್ತಿದ್ದ ಹಾಗೆ ಹಿಂದಿನಿಂದ ಜೀಪ್ ನಲ್ಲಿ ಬಂದ ಭದ್ರನ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಇವನ ಬೈಕ್ಗೆ ಗುದ್ದಿ ಆಕ್ಸಿಡೆಂಟ್ ಮಾಡ್ತಾರೆ. ಇವನನ್ನ ಕೊಲೆ ಮಾಡಿ ಸುಮತಿಯ ಪ್ರೇತಾತ್ಮನೆ ಇವನನ್ನ ಕೊಲೆ ಮಾಡಿದೆ ಅಂತ ಎಲ್ಲರೂ ಅಂದುಕೊಳ್ಳುವ ಹಾಗೆ ಮಾಡ್ಬೇಕು ಅಂತ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈಗ ಟ್ವಿಸ್ಟ್ ಏನಂದ್ರೆ ಈ ಭದ್ರನ ಕೈಯಿಂದ ಕೊಲೆಯಾಗಿದ್ದ ಸುಜಾ ಹಾಗೂ ಅವಳ ಮಗಳ ಆತ್ಮಗಳು ಪ್ರತ್ಯಕ್ಷವಾಗುತ್ತವೆ. ಸುಜಾಳ ಆತ್ಮ ಅಪ್ಪುನ ದೇಹದ ಒಳಗಡೆ ಸೇರಿಕೊಂಡು ಭದ್ರನ್ ಹಾಗೂ ಆ ಸಬ್ ಇನ್ಸ್ಪೆಕ್ಟರ್ ಇಬ್ಬರಿಗೂ ಸರಿಯಾಗಿ ಹೊಡೆದು ಸಾಯಿಸಿಬಿಡುತ್ತೆ. ನಂತರ ತಕ್ಷಣ ಚೆಕ್ ಪೋಸ್ಟ್ ಬಳಿ ತನಗಾಗಿ ಕಾಯ್ತಿದ್ದ ಬಾಮಳನ್ನ ಹೋಗಿ ಮೀಟ್ ಮಾಡ್ತಾನೆ. ಬಾಮ ಊರಿನ ಜನಗಳಿಗೆ ಹೆದರಿಕೊಂಡು ನಾವು ಎಲ್ಲಿಗೂ ಕೂಡ ಓಡಿ ಹೋಗುವ ಅವಶ್ಯಕತೆ ಇಲ್ಲ. ಶೋಭಾ ಓಡಿ ಹೋಗೋದಕ್ಕೆ ನಾನು ಏನು ಕೂಡ ಸಹಾಯ ಮಾಡದೇ ಇದ್ರು ಕೂಡ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿದ್ರು. ಒಂದು ವೇಳೆ ಈಗ ನಾವು ಓಡಿ ಹೋದ್ರೆ ನಿಜವಾಗಿಯೂ ಅದನ್ನೆಲ್ಲ ಮಾಡಿದ್ದು ನಾನೇ ಅಂತ ಮತ್ತಷ್ಟು ಮಾತನಾಡಿಕೊಳ್ತಾರೆ. ಅದೇನಾದ್ರೂ ಆಗ್ಲಿ, ನಾವಿಬ್ರು ಮದುವೆಯಾಗಿ ಇದೇ ಊರಲ್ಲೇ ವಾಸ ಮಾಡೋಣ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಗ್ಗೆ ಅಪ್ಪು ಬಾಮಳನ್ನ ಮದುವೆ ಆಗೋದಕ್ಕೆ ಆ ಊರಿನ ಜನಗಳು ಹಾಗೂ ಬಾಮಳ ತಂದೆ ತಾಯಿ ಅಪೋಸ್ ಮಾಡ್ತಿರ್ತಾರೆ.
ಮಾಡ್ತಾರೆ. ಹೀಗೆ ಗಲಾಟೆ ನಡೀತಿರುವಾಗ್ಲೇ ಕೆಲವು ತಿಂಗಳ ಹಿಂದೆ ಮನೆ ಬಿಟ್ಟು ಓಡಿ ಹೋಗಿ ಬೇರೆಯವನನ್ನ ಮದುವೆಯಾಗಿದ್ದ ಸುಧಾಕರ್ನ ಮಗಳು ಶೋಭಾ ವಾಪಸ್ ಬರ್ತಾಳೆ. ಶೋಭಾ ವಾಪಸ್ ಬಂದಿದ್ದನ್ನ ನೋಡಿದ ಆಕೆಯ ತಂದೆ ಸುಧಾಕರ್ಗೆ ಹಾಗೂ ಊರಿನ ಜನಗಳಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಆ ದಿನ ರಾತ್ರಿ ತಾನು ಮನೆ ಬಿಟ್ಟು ಓಡಿ ಹೋಗೋದಕ್ಕೆ ಅಪ್ಪು ತನಗೆ ಸಹಾಯ ಮಾಡಿರ್ಲಿಲ್ಲ ಅಂತ ಎಲ್ಲರಿಗೂ ಕ್ಲಾರಿಫೈ ಮಾಡ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಶೋಭಾ ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಆಗಿದ್ದು ಯಾರನ್ನ ಗೊತ್ತಾ? ಆ ಊರಿಗೆ ಹೊಸದಾಗಿ ಫಾರೆಸ್ಟ್ ಆಫೀಸರ್ ಆಗಿ ಟ್ರಾನ್ಸ್ಫರ್ ಆಗಿ ಬಂದಿದ್ದ ಹರಿಯನ್ನೇ ಶೋಭಾ ಮದುವೆ ಆಗಿದ್ದು. ಈಗ ಅಲ್ಲಿದ್ದ ಮಹೇಶ್, ನೀವು ನಿಮ್ಮ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂದುಕೊಂಡಿದ್ದ ಅಭದ್ರನ್ ಎಷ್ಟು ಕೆಟ್ಟ ವ್ಯಕ್ತಿ ಅಂತ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಕೊನೆಗೂ ಸುಧಾಕರ್ ತನ್ನ ಮಗಳು ಸರಿಯಾದ ಹುಡುಗನನ್ನೇ ಆಯ್ಕೆ ಮಾಡಿ ಮದುವೆಯಾಗಿದ್ದಾಳೆ ಅಂತ ಖುಷಿಯಾಗಿ ಅಕ್ಸೆಪ್ಟ್ ಮಾಡಿಕೊಳ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ವಿಷಯವೇನ್ ಗೊತ್ತಾ? ಸುಜಾಳ್ ಜೊತೆ ಇಂಟಿಮೇಟ್ ಆಗ್ಬೇಕು ಅಂತ ತನ್ನ ದಾರಿಗೆ ಅಡ್ಡವಾಗಿದ್ದ ಆಕೆಯ ಗಂಡನನ್ನ ಭದ್ರನೇ ಕೊಲೆ ಮಾಡಿರ್ತಾನೆ. ನಂತರ ಅವನ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ಸುಮತಿ ತಿರುವಿನ ಬಳಿ ಎಸ್ತಿರ್ತಾನೆ. ಊರಿನ ಜನಗಳೆಲ್ಲ ಸುಮತಿಯ ಪ್ರೇತಾತ್ಮನೆ ಅವನನ್ನ ಕೊಲೆ ಮಾಡಿದೆ ಅಂತ ಅಂದುಕೊಳ್ತಾರೆ. ಈಗ ಎಲ್ಲ ಅರ್ಥವಾದ ನಂತರ ಬಾಮಾಳ ತಂದೆ ತಾಯಿ ತನ್ನ ಮಗಳು ಅಪ್ಪುನನ್ನ ಮದುವೆ ಆಗೋದಕ್ಕೆ ಒಪ್ಪಿಕೊಳ್ತಾರೆ. ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ಅಪ್ಪು ಫಾರೆಸ್ಟ್ ಆಫೀಸರ್ ಆಗಿರುವ ಹರಿ ಬಳಿ ಬಂದು ತನಗೆ ಸಹಾಯ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ. ಅದಕ್ಕೆ ಹರಿ ನಗುತ್ತಾ, ನೀನು ನನ್ನ ಮದುವೆಗೆ ಸಹಾಯ ಮಾಡ್ದೆ, ಅದೇ ರೀತಿ ನಾನು ನಿನ್ನ ಮದುವೆಗೆ ಸಹಾಯ ಮಾಡ್ದೆ ಅಷ್ಟೇ ಅಂತ ಹೇಳ್ತಾನೆ. ಶಾಕ್ ಆದ ಅಪ್ಪು, ಸರ್ ಏನ್ ಹೇಳ್ತಿದ್ದೀರಾ, ನಾನ್ ಯಾವಾಗ ನಿಮ್ಮ ಮದುವೆಗೆ ಸಹಾಯ ಮಾಡ್ದೆ ಅಂತ ಕೇಳ್ತಾನೆ. ಆಗ ಅಲ್ಲಿಗೆ ಬಂದ ಶೋಭಾ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾಳೆ. ಸ್ನೇಹಿತರೆ, ಆ ದಿನ ರಾತ್ರಿ ಹರಿ ಶೋಭಾಳನ್ನ ಕರೆದುಕೊಂಡು ಹೋಗೋದಕ್ಕೆ ಅಂತ ಸುಮತಿ ತಿರುವಿನ ಬಳಿ ಬಂದು ಕಾಯ್ತಿರ್ತಾನೆ. ಆಗ ಶೋಭಾಳನ್ನ ಅಪ್ಪುನೆ ಆ ಸುಮತಿ ತಿರುವಿನ ಬಳಿ ಕರೆದುಕೊಂಡು ಬಂದಿರ್ತಾನೆ. ಇವರ ಮಾತುಗಳನ್ನ ಕೇಳಿದ ಅಪ್ಪುಗೆ ಮತ್ತಷ್ಟು ಆಶ್ಚರ್ಯ ಆಗುತ್ತೆ. ಸರ್ ಏನ್ ಹೇಳ್ತಿದ್ದೀರಾ, ನಾನು ನಿಜವಾಗಿಯೂ ಶೋಭಾ ಅವರನ್ನ ಆ ದಿನ ರಾತ್ರಿ ಅಲ್ಲಿಗೆ ಕರೆದುಕೊಂಡು ಬಂದೇ ಇರ್ಲಿಲ್ಲ ಅಂತ ಹೇಳ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಶೋಭಾಳಿಗೆ ಆ ದಿನ ರಾತ್ರಿ ಓಡಿ ಹೋಗೋದಕ್ಕೆ ಸಹಾಯ ಮಾಡಿದ್ದು ಬೇರೆ ಯಾರು ಅಲ್ಲ, ಅಪ್ಪುನ ರೂಪದಲ್ಲಿ ಬಂದಿದ್ದ ಸುಮತಿಯ ಪ್ರೇತಾತ್ಮ. ಸ್ನೇಹಿತರೆ, ಇದರ ಅರ್ಥ ಎಂದಿಗೂ ಕೂಡ ಸುಮತಿಯ ಪ್ರೇತಾತ್ಮ ಆ ಊರಿನ ಜನಗಳನ್ನ ಕೊಲೆ ಮಾಡಿರೋದಿಲ್ಲ. ಬದಲಿಗೆ ರಾತ್ರಿ ಹೊತ್ತು ಆ ತಿರುವಿನ ಬಳಿ ಬರ್ತಿದ್ದ ಜನಗಳನ್ನ ಅಲ್ಲಿಂದ ಹೆದರಿಸಿ ಓಡಿಸ್ತಿರುತ್ತೆ ಅಷ್ಟೇ. ಜೊತೆಗೆ ಕಷ್ಟದಲ್ಲಿದ್ದ ವ್ಯಕ್ತಿಗಳಿಗೆ ಬೇರೆ ಬೇರೆ ರೂಪದಲ್ಲಿ ಹೋಗಿ ಸಹಾಯ ಮಾಡ್ತಿರುತ್ತೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕಥೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.